ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸ್ಟಾರ್ ಶೇಪ್ ಮ್ಯಾಟ್ ತೋರ್ಸಕತ್ತೀನಿ ಹೆಂಗೆ ಅಂಥೇಳಿ. ನೀವು ಫುಲ್ಲು ಡೀಟೇಲಾಗಿ ನೋಡ್ಕೊಳ್ರಿ, ಹಂಗಾದ್ರೆ ಮಾತ್ರ ಅದು ಅರ್ಥ ಆಕತಿ. ಫಸ್ಟ್ ಇಲ್ಲಿ ನಾವು ಒಂದು ಗಂಟು ಹಾಕೋಬೇಕು. ಸೊ ಈ ಗಂಟು ಕೂಡ ನಾವಿಲ್ಲಿ ಲೆಕ್ಕ ಮಾಡ್ತೀವಿ ಅಂತಂದರೆ ನಾವು ಆಮೇಲೆ ಕೌಂಟ್ ಮಾಡೋವಾಗ ಈ ಗಂಟನ್ನು ಸೇರಿನ ನಾನು ಕೌಂಟ್ ಮಾಡ್ಕೊತೀನಿ. ಸೊ ಇವಾಗ ಒಂದು ಗಂಟೆ ಹಾಕಿದ ಮೇಲೆ ಸೊ ನೆಕ್ಸ್ಟ್ ಈ ಥರ 15 ಮನೆ ಹಾಕೋಬೇಕು. ಸೊ ಟೋಟಲಿ 16 ಮನೆ ಮ್ಯಾಟ ನಾನು ತೋರಿಸ್ತಾ ಇರೋದು. ಈಗ ಗಂಟು ಈಗ 15 ಮನೆ ಹಾಕೊಂಡ್ಮೇಲೆ ಗಂಟು ಒಂದು ಸೇರಿ 16 ಆಯ್ತು ಅಲ್ಲಿಗೆ. ಸೊ ಈ ಥರ ಜಸ್ಟ್ ಒಂದೇ ಸರಿ ಟ್ವಿಸ್ಟ್ ಮಾಡಿ ಹಾಕ್ತಾ ಹೋದರೆ ಸಾಕು. ಸೊ ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ನಲ್ಲ ಆ ಥರ ಹಾಕೋದೇನು ಬೇಡ. ಸೊ ಜಸ್ಟ್ ಒಂದು ಸರಿ ಟ್ವಿಸ್ಟ್ ಮಾಡಿ 15 ಮನೆ ಹಾಕೊತೀನಿ. ಇವಾಗ ಸ್ವಲ್ಪ ದೊಡ್ಡ ಮ್ಯಾಟ್ ಬೇಕು ಅನ್ನೋರು 20 ಮನೆ ಮತ್ತು 30 ಮನೆ ಈ ಥರ ಹಾಕ್ತಾ ಹೋಗಬೇಕು. ಈಗ ನಾನಿಲ್ಲಿ ನಿಮಗೆ ಚಿಕ್ಕದಾಗಿ ತೋರ್ಸಕತ್ತೀನಿ, ಹಾಗಾಗಿ ನಾನಿಲ್ಲಿ 16 ಮನೆದು ತೋರ್ಸಕತ್ತೀನಿ. ಸೊ ನೀವು ನೆಕ್ಸ್ಟು ನಿಮ್ಮ ಮನೆಗೆ ನೀವು ಮ್ಯಾಟ್ ಹಾಕೊಳ್ಳೋವಾಗ 24 ಮನೆ ಅಥವಾ 30 ಮನೆದು ಹಾಕಿ, ತುಂಬ ದೊಡ್ಡದು ಚೆನ್ನಾಗಿ ಕಾಣಿಸ್ತೈತಿ. ಮತ್ತು ಇದಕ್ಕೆ ಬೆಸ ಸಂಖ್ಯೆ ಹಾಕೋಬಾರ್ದು, ಸರಿ ಸಂಖ್ಯೆ ಒಳಗೆ ಮನೆನ ಹಾಕೋಬೇಕು ಫಸ್ಟು. ಸೊ ಇವಾಗ ನಾನು 16 ಮನೆ ಹಾಕೊಂಡನಿ. ಸೊ ಇವಾಗ ಒಂದು ಕಡ್ಡಿಗೆ 16 ಮನೆ ಹಾಕೋತೀವಿ. ಸೊ ಇಲ್ಲಿ ಇದನ್ನು ಇನ್ನೊಂದು ಕಡ್ಡಿ ಹಾಕಿದಾಗ ಒಂದು ಸೀರೆನ ಬಳಸ್ಕೊಂಡು ಈ ಥರ ಕಡ್ಡಿಗೆ ಒಂದು ಸುತ್ತು ಹಾಕಿ ಆಮೇಲೆ ನೆಕ್ಸ್ಟ್ ನಾವು ಫಸ್ಟ್ ಸ್ಟಾರ್ಟಿಂಗು ಹಾಕಬೇಕು. ಈ ಥರ ನೋಡಿರಿ, ಅದು ಅವಾಗ ಲಾಕ್ ಆಕತ್ತೆ ಅಲ್ಲಿಗೆ. ಸೊ ಈಗ 16 ಮನೆ ನಾವು ಒಂದು ಕಡ್ಡಿಗೆ ಹಾಕ್ಕೊಂಡಿದ್ದೀವಲ್ಲ, ಈ 16 ಮನೆನೂ ಈ ಕಡ್ಡಿಗೆ ಶಿಫ್ಟ್ ಮಾಡ್ಕೋಬೇಕು. ಈ ಥರ ಹಾಕ್ತಾ ಹೋದರೆ ಅದು ಶಿಫ್ಟ್ ಆಗ್ತೈತಿ. ಸೊ ಇನ್ನು ಮ್ಯಾಟ್ ಸ್ಟಾರ್ಟ್ ಆಗಿಲ್ಲ, ಇದು ಒಂದು ಲೈನು ಬೇಸಿಕ್ ಇದು ಹಾಕ್ಕೋಬೇಕು. ಸೊ ಕ್ಲೀನಾಗಿ ನಾನು ಹೇಳೋ ಒಂದು ಟ್ರಿಕ್ಸು ಬಿಡ್ದಂಗೆ ನೀಟಾಗಿ ಹಾಕ್ತಾ ಬಂದರೆ ಅಷ್ಟೇ ಅದು ಚೆನ್ನಾಗಿ ಶೇಪ್ ಬರ್ತೈತಿ. ಇಲ್ಲ ಅಂತಂದರೆ ಮ್ಯಾಟ್ ಹಾಳಾಗಿಬಿಡ್ತೈತಿ. ಈಗ 16 ಮನೆನೂ ಈ ಕಡ್ಡಿಗೆ ನಾವು ಶಿಫ್ಟ್ ಮಾಡ್ಕೋಬೇಕು ಈ ಥರ ಹೆಣಿತಾ. ಇದು ಸ್ಟಾರ್ ಶೇಪ್ ಮ್ಯಾಟು ಸ್ವಲ್ಪ ಟ್ರಿಕ್ಕಿ ಐತಿ. ಸೊ ಫಸ್ಟ್ ಕೌಂಟಿಂಗ್ ಮಾಡ್ತಾ ಹಾಕೊಳ್ಳೋದು ಜಾಸ್ತಿ ಐತಿ ಇದ್ರಾಗ. ಸೊ ನೀಟಾಗಿ ನೀವು ನೋಡ್ಕೊಳ್ರಿ. ಸೊ ನೋಡಿರಿ, ಇವಾಗ 16 ಮನೆನೂ ನಾನು ಒಂದು ಕಡ್ಡಿಯಿಂದ ಒಂದು ಕಡ್ಡಿಗೆ ಶಿಫ್ಟ್ ಮಾಡ್ಕೊಂಡೆ. ಸೊ ಇಲ್ಲಿಂದ ಮ್ಯಾಟು ಸ್ಟಾರ್ಟ್ ಆಗುತ್ತೆ ಇವಾಗ. ಸೊ ಇವಾಗ ಆವಾಗಲೇ ನಾನು ಕಡ್ಡಿಗೆ ಒಂದು ಸುತ್ತು ಸೀರೆನ ಹಾಕಿ ಹೆಣಿತಾ ಹೋದ್ನಲ್ಲ, ಆ ಸೇಮ್ ಅದೇ ಥರನೇ ಮಾಡಬೇಕು. ಇದು ಫ್ರಂಟು. ಸೊ ಇವಾಗ ಕಡ್ಡಿಗೆ ಒಂದು ಸುತ್ತು ಸೀರೆನ ಹಾಕಿ ಮನೆನ ಹಾಕ್ತಾ ಹೋಗಬೇಕು. ಇದೇ ಆ್ಯಕ್ಚುಲಿ ಫ್ರಂಟಿಗೆ ಬರ್ತೈತಿ. ಸೊ ಪ್ರತಿ ಸರಿನೂ ನೀವು ಇದೇ ಥರನ ಮಾಡಬೇಕು. ನೋಡ್ರಿ, ಅಲ್ಲಿ 2 ಮನೆ ಕ್ರಿಯೇಟ್ ಆಯ್ತು ಇವಾಗ. ಸೊ ಇದರಿಂದನೇ ಮ್ಯಾಟು ಶೇಪ್ ಬರ್ತಾ ಹೋಗ್ತೈತಿ, ಸ್ಟಾರ್ ಶೇಪು, ನಾವಲ್ಲಿ ಕಡ್ಡಿಗೆ ಸುತ್ತು ಹಾಕೋದ್ರಿಂದ. ಸೊ ಇವಾಗ ಕಡ್ಡಿಗೆ ಸುತ್ತು ಹಾಕಿ ಅದೇ ಥರ ಹೆಣಿತಾ ಬರಬೇಕು. ಸೊ ಲಾಸ್ಟಲ್ಲಿ ಲಾಸ್ಟ್ ಹಿಂದೆಗಡೆ 3 ಮನೆನ ಬಿಡಬೇಕು. ಅಂದರೆ ನಾವು ಫ್ರಂಟಿಂದ ಈಗೇನು ಹೆಣಿತಾ ಬಂದಿದ್ದೇವಲ್ಲ, ಇಲ್ಲಿ 3 ಮನೆನ ಬಿಟ್ಟು ಮತ್ತೆ ನಾವು ವಾಪಸ್ ಹೆಣಿತಾ ಹೋಗಬೇಕು. ತೋರಿಸ್ತೀನಿ ಇವಾಗ. ಸೊ ನಾವು 3 ಮನೆನ ಬಿಟ್ಟು ಈಗ ಮ್ಯಾಟನ್ನು ಟರ್ನ್ ಮಾಡ್ಕೋಬೇಕು. ಸೊ ಈ ಥರ ಟರ್ನ್ ಮಾಡ್ಕೊಂಡು ಸೀರೆನ ಈ ಥರ ಮುಂದಕ್ಕೆ ಹಾಕ್ಕೊಂಡು ಮತ್ತೆ ಇಲ್ಲಿಂದ ಫ್ರಂಟಿಗೆ ಹೆಣಿತಾ ಹೋಗಬೇಕು. ಸೊ ಇದು 3 ಮನೆ ನಾವೇನು ಬಿಟ್ಟಿದ್ದೀವಲ್ಲ ಅದು ಬ್ಯಾಕ್ ಸೈಡು. ಇಲ್ಲಿ ನಾವು ಒಂದು ಕಡ್ಡಿಗೆ ಸುತ್ತಾಕಿ ಎಕ್ಸ್ಟ್ರಾ ಹಾಕ್ಕೊತ ಬಂದೀವಲ್ಲ ಅದು ಫ್ರಂಟ್ ಸೈಡು. ಸೊ ಇವಾಗ ಬ್ಯಾಕಿಂದ ಮತ್ತೆ ಫ್ರಂಟಿಗೆ ಹೋಗಬೇಕು. ಸೇಮ್ ಅಗೇನ್ ನಾವು ಫ್ರಂಟಿಂದ ಬರ್ತಾ ಏನು ಮಾಡಬೇಕಂತ ನೆಕ್ಸ್ಟ್ ಮತ್ತು ಕಡ್ಡಿಗೆ ದಾರ ಸುತ್ತಾಕಿ ಮತ್ತೆ ಅದೇ ಥರ ಹೆಣಿತಾ ಬರಬೇಕು. ಮತ್ತು ಈಗ ನಾವು ಫಸ್ಟ್ ಲೈನಲ್ಲಿ 3 ಮನೆನ ಬಿಟ್ಟಿದ್ದೀವಿ ಬ್ಯಾಕ್ ಸೈಡು. ಸೆಕೆಂಡ್ ಲೈನ್ ಬರೋವಾಗ 6 ಮನೆ ಬಿಡಬೇಕು. ಈ ಥರ ಫಸ್ಟಿಂದ 3, ಸೆಕೆಂಡಿಂದ 3, ಪ್ರತಿ ಸರಿನೂ 3 ಬಿಡ್ತಾ ಹೋಗಬೇಕು. ನಾನು ಹೇಳೋದ್ಕಿಂತ ನಿಮಗೆ ಈಗ ನೋಡ್ಕೊಂಡ್ರೆ ಚೆನ್ನಾಗಿ ಅರ್ಥ ಆಗ್ತೈತಿ. ಸೊ ನೀವು ಡೀಟೇಲಾಗಿ ನೋಡ್ರೆ ನಿಮಗೆ ಅರ್ಥ ಆಗ್ತೈತಿ ಇವಾಗ. ಸೊ ಈಗ ನಾವು ಬ್ಯಾಕಿಂದ ಫ್ರಂಟ್ ಸೈಡಿಗೆ ಬಂದ್ವಿ. ಸೊ ಫ್ರಂಟಿಗೆ ಬಂದಮೇಲೆ ನೆಕ್ಸ್ಟ್ ಅದೇ ಥರ ಕಡ್ಡಿಗೆ ಒಂದು ರೌಂಡ್ ಸೀರೆನ ಸುತ್ತಾಕಿ ಮತ್ತೆ ಹೆಣಿತಾ ಹೋಗಬೇಕು. ಸೊ ಇಲ್ಲಿ 1 ಮನೆ ಹತ್ರ 2 ಮನೆ ಕ್ರಿಯೇಟ್ ಆಯ್ತು ಇವಾಗ. ಸೊ ಇದರಿಂದನೇ ಮ್ಯಾಟ್ ಶೇಪ್ ಬರ್ತಾ ಹೋಗ್ತೈತಿ. ಅಗೇನ್ ನಾವು ಈ ಥರ ಹಾಕ್ಕೊಂಡು ಸ್ಟಾರ್ಟಿಂಗ್ ಅಷ್ಟೇ ಕಡ್ಡಿಗೆ ಸುತ್ತಾಕೋಬೇಕು. ನೆಕ್ಸ್ಟ್ ಆಮೇಲೆ ಸುತ್ತಾಕಂಗಿಲ್ಲ. ಸೊ ನೆಕ್ಸ್ಟ್ ಹಾಗೆ ಪ್ಲೇನಾಗಿ ಹೆಣಿತಾ ಹೋಗಬೇಕು. ಇವಾಗ ನೋಡಿರಿ, ಬ್ಯಾಕ್ ಸೈಡು ನಾವು ಫಸ್ಟಿಗೆ 3 ಬಿಟ್ಟಿದ್ವಿ, ಮತ್ತೆ ಇವಾಗ 3 ಬಿಡಬೇಕು. ಅರ್ಥ ಆಯ್ತಾ?
ಸೊ ಇವಾಗ 3 ಬಿಟ್ಟು ಸೀರೆನ ಟರ್ನ್ ಮಾಡ್ಕೊಂಡು ಸೀರೆನ ಮುಂದಕ್ಕೆ ಹಾಕಿ ಮತ್ತು ಇವಾಗ ಫ್ರಂಟಿಗೆ ಹೆಣಿತಾ ಹೋಗಬೇಕು. ಸೊ ಇವಾಗ ಫ್ರಂಟಿಗೆ ಬಂದ್ವಲ್ಲ, ಸೊ ಇದೇ ಥರ ನಾವು ಕಡ್ಡಿಗೆ ಒಂದು ರೌಂಡ್ ಬಟ್ಟೆನ ಸುತ್ತಾಕಿ ಮತ್ತೆ ಹೆಣಿತಾ ಹೋಗಬೇಕು. ಸೊ ಪ್ರತಿ ಸರಿ ಇದೇ ಥರ ಮಾಡಬೇಕು. ಸ್ಟಾರ್ಟಿಂಗ್ ಅಷ್ಟೇ ಸುತ್ತಾಕಿ ಹಾಕ್ತಾ ಹೋಗಬೇಕು. ಸೊ ನೆಕ್ಸ್ಟ್ ನೀವು ಏನು ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಕಡ್ಡಿಗೆ ಬಟ್ಟೆ ಸುತ್ತಿ ನಾವು ಸ್ಟಾರ್ಟ್ ಹೆಣಿತಾ ಹೋಗ್ತೀವಿ. ಮತ್ತು ನೆಕ್ಸ್ಟ್ ಬ್ಯಾಕ್ ಸೈಡು ಪ್ರತಿ ಸರಿ 3 ಬಿಡ್ತಾ ಬರಬೇಕು. ಅದು ಎರಡನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ಸೊ ಫಸ್ಟ್ ಟೈಮ್ ನೋಡಿದಾಗ ಭಾಳ ಕನ್ಫ್ಯೂಸ್ ಆಗ್ತೈತಿ. ಒಂದು 2-3 ಸರಿ ನೋಡಿ ಮತ್ತು ನೀವು ಮನ್ಯಾಗ ಹಾಕಿ ಟ್ರೈ ಮಾಡಿ ನೋಡಿ, ಶೇಪ್ ಬಂದಮೇಲೆ ನಿಮಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಈಸಿ ಅನ್ನಿಸ್ತೈತಿ. ಸೊ ಇವಾಗ ನೋಡಿದ್ರಾ, ನಾವು ಫಸ್ಟ್ 3 ಬಿಟ್ಟಿದ್ವಿ, ನೆಕ್ಸ್ಟ್ 6 ಬಿಟ್ಟಿದ್ವಿ, ಈಗ ಮತ್ತೆ 9. ಅಂದರೆ ಪ್ರತಿ ಸರಿನೂ 3 ಬಿಡ್ತಾ ಹೋಗಬೇಕು. ಸೇಮ್ ಅದೇ ಥರ ಮತ್ತೆ ಟರ್ನ್ ಮಾಡ್ಕೋಬೇಕು. ಸೀರೆನ ಮುಂದಕ್ಕೆ ಹಾಕಿ ಮತ್ತೆ ಫ್ರಂಟಿಗೆ ಹೆಣಿತಾ ಹೋಗಬೇಕು. ಮ್ಯಾಟು ಫುಲ್ಲು ನೋಡ್ತಾ ಹೋಗಿ. ಸೊ ಇದು ಅರ್ಧ ಆದಮೇಲೆ ಮತ್ತೆ ಬೇರೆ ಥರ ಹಾಕೋದೇ ಇರುತ್ತೆ, ಮತ್ತು ಫುಲ್ ಇದೇ ಥರ ಇರುತ್ತೆ ಅಂತಲ್ಲ. ಹಾಗಾಗಿ ನೀವು ಮ್ಯಾಟು ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಸೊ ಅರ್ಧ ಸ್ಟೆಪ್ ಮುಗಿದ ಮೇಲೆ ಮತ್ತೆ ಬೇರೆ ಥರನೇ ಹಾಕೋದಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಶೇಪ್ ಇಂಪಾರ್ಟೆಂಟ್ ಅಲ್ವಾ ಇಲ್ಲಿ. ಸೊ ಫಸ್ಟ್ ನಾವೀಗ ಏರಿಕೆ ಕ್ರಮದಲ್ಲಿ ಹೋಗ್ತೀವಿ, ಮತ್ತು ಅದನ್ನು ಡೌನ್ ಮಾಡೋದೇ ಬೇರೆ ಥರ. ಹಾಗಾಗಿ ಕ್ಲೀನಾಗಿ ನೀವು ಸ್ಕಿಪ್ ಮಾಡ್ದಂಗೆ ನೋಡ್ತಾ ಹೋಗಿ.
ನಾವಿಲ್ಲಿ ಮೂರು ಬಿಡ್ತಾ 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 ನಾವು ಮ್ಯಾಟ್ ಹಾಕಂತ ಬಂದಿರ್ತೀವಲ್ಲ, ಸೊ ಅದನ್ನು ಎಲ್ಲಿವರೆಗೂ ಬಿಡಬೇಕು ಅಂತ ಹೇಳಿದ್ರೆ ನಾವು ಫ್ರಂಟಿಗೆ ಮೂರು ಉಳಿಬೇಕು. ಅಂದರೆ ನಾವು ಫ್ರಂಟಲ್ಲಿ ತುದಿಗೆ 3 ಮನೆ ಉಳಿಯೋವರೆಗೂ ಆ ಥರ ಬಿಡ್ತಾ ಬಿಡ್ತಾ ಹಾಕಂತ ಬರ್ತೀವಿ. ಸೊ ನೆಕ್ಸ್ಟು ಫುಲ್ ಕಂಪ್ಲೀಟಾಗಿ ಹಾಫ್ ಸ್ಟೆಪ್ ಇದು. ಸೊ ಒಂದು ಸ್ಟೆಪ್ಪಲ್ಲಿ ಅರ್ಧ ಮುಗೀತು. ಇವಾಗ ನೀವು 3 ಮನೆ ಬಿಡ್ತಾ ಬಂದಿದ್ದು ಸ್ವಲ್ಪ ಅಲ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತೈತಿ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದಾಗ. ಸೊ ಲಾಸ್ಟ್ ಫೈನಲಾಗಿ 3 ಉಳಿದಾಗ ಸೊ ಈ ಥರ ನೋಡಿರಿ, ಆ 3 ಮನೆ ಹಾಕಿ ಮತ್ತೆ ವಾಪಸ್ ಹಾಕೊಂಡು ಬರಬೇಕು ನೋಡಿ ಈ ಥರ. ಸೊ ಇದು ಫೈನಲ್. ಸೊ ನಾವು 3 ಮನೆ ಬಿಡ್ತಾ ಬಿಡ್ತಾ ಏನು ಹಾಕೊಂತ ಬರ್ತೀವಲ್ಲ, ಫ್ರಂಟಿಗೆ 3 ಉಳಿತವೆ, ಲಾಸ್ಟಿಗೆ 3 ಉಳಿತವೆ, ಕೆಲವೊಂದು ಸರಿ 4 ಉಳಿತವೆ, ಕೆಲವೊಂದು ಸರಿ 2 ಉಳಿತವೆ. ಬಟ್ ಅದು ಏನು ತಲೆ ಕೆಡಿಸ್ಕೊಬೇಡ್ರಿ. ಸೊ ಈಗ ನೋಡಿರಿ ಒಂದು ಸೈಡ್ ಶೇಪ್ ಇವಾಗ ಬಂತು, ಏರ್ತಾ ಹೋಗ್ತು. ಇವಾಗ ನೆಕ್ಸ್ಟು ಡೌನ್ ಮಾಡ್ತಾ ಬರಬೇಕಲ್ಲ ನಾವು. ಸೊ ಇವಾಗ ನಾನು ಎಟ್ ಎ ಟೈಮಿಗೆ 2 ಮನೆಗೆ ಹಾಕಿದ್ದೀನಿ, ನೀವು ನೋಡ್ಬೋದು ಇವಾಗ. ಸೊ ಡೌನ್ ಮಾಡೋದು ಈ ಥರ. ಸೊ ಫಸ್ಟ್ ಸ್ಟಾರ್ಟಿಂಗ್ ಏನು ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಫ್ರಂಟಲ್ಲಿ 2 ಮನೆಗೆ ಒಂದು ಸರಿ ಹಾಕ್ಕೋಬೇಕು. ಸೊ ನೆಕ್ಸ್ಟ್ ಒಂದೊಂದೇ ಮನೆಗೆ ಹಾಕ್ತಾ ಹೋಗಬೇಕು. ಸೊ ಇವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾವೇನು 3 ಬಿಟ್ಟು ನಾವು ಮ್ಯಾಟ್ನ ಹಾಕಂತ ಬರ್ತೀವಲ್ಲ, ಸೊ ಅದೇ 3 ಇವಾಗ 3 ಮನೆನ ಹಾಕಂತ ಹೋಗ್ಬೇಕಷ್ಟೆ. ಸೊ ನೋಡಿ ಇವಾಗ ನಾನು ಇವಾಗ 3 ಮನೆ ಹಾಕ್ಕೊಂಡೆ ವಾಪಸ್ ಬರ್ತೀನಿ. ಫಸ್ಟ್ ಏನು ನಾವು 3 ಮನೆನ ಬಿಟ್ಟಿರ್ತೀವಲ್ಲ ಅದನ್ನು ಹಾಕೊಂಡು ಇವಾಗ ವಾಪಸ್ ಹೋಗಬೇಕು. ಸೊ ವಾಪಸ್ಸು ಮತ್ತೆ ಫ್ರಂಟಿಗೆ ಬಂದಮೇಲೆ ಮತ್ತೆ ಎರಡಕ್ಕೆ ಹಾಕಬೇಕು ನೋಡಿರಿ. 2 ಮನೆಗೆ ಫಸ್ಟ್ ಸ್ಟಾರ್ಟಿಂಗ್ 2 ಮನೆಗೆ ಒಂದು ಸರಿ ಹಾಕ್ಬೇಕು ಕಡ್ಡಿನ. ಸೊ 2 ಮನೆಯಲ್ಲೂ ತೂರಿಸ್ಕೊಂಡು ಬರಬೇಕು ಸೀರೆನ. ಸೊ ಈ ಥರ. ಸೊ ನೆಕ್ಸ್ಟ್ ಸಿಂಗಲ್ ಹಾಕ್ತಾ ಹೋಗಬೇಕು. ಮತ್ತು ಈಗ ನಾವು 3 ಮನೆ ತೊಗೊಂಡು ಬಂದ್ವಲ್ಲ, ಸೊ ನೆಕ್ಸ್ಟ್ 3 ಮನೆ ಅದಕ್ಕೆ ಸೇರಿಸ್ಕೊಂಡು ಮತ್ತೆ ಫ್ರಂಟಿಗೆ ವಾಪಸ್ ಬರಬೇಕು. ಇದು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ನಾವು ಮ್ಯಾಟ್ ಸ್ಟಾರ್ಟ್ ಮಾಡೋವಾಗ ಕಡ್ಡಿಗೆ ಒಂದು ರೌಂಡ್ ಸುತ್ತಾಕಿ ನಾವು ಹಾಕ್ತಾ ಬರ್ತೀವಿ, ಅಂದರೆ ಏರಿಕೆ ಕ್ರಮದಲ್ಲಿ ಜಾಸ್ತಿ ಆಗಲಿ ಮನೆ ಅಂಥೇಳಿ. ಸೊ ನೆಕ್ಸ್ಟ್ ಇವಾಗ ನಾವು ಡೌನ್ ಮಾಡಬೇಕಲ್ಲ ಆ ಶೇಪ್ನ, ಹಾಗಾಗಿ ಇಲ್ಲಿ 2 ಮನೆಗೆ ಒಂದು ಸರಿ ಹಾಕಬೇಕು. ಸೊ 2 ಮನೆ ಸೇರಿ ಒಂದು ಸರಿ ನಾವು ಸೀರೆನ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ನಾವು 1 ಮನೆ ಎಕ್ಸ್ಟ್ರಾ ಮಾಡಿರ್ತೀವಿ, ಇಲ್ಲಿ 2 ಸೇರಿ ನಾವು ಹಾಕ್ತಾ ಹೋದಾಗ 1 ಮನೆಯಲ್ಲಿ ಕಡಿಮೆ ಆಗ್ತಾ ಹೋಗ್ತೈತಿ. ಹಾಗಾಗಿ ಅದು ಈಗ ನಾವು ಅಪ್ಪಲ್ಲಿ ಹೋಗಿರ್ತೀವಲ್ಲ, ಸೊ ನೆಕ್ಸ್ಟ್ 2 ಹಾಕ್ತಾ ಬಂದರೆ ನಾವು ಡೌನಿಗೆ ಬರ್ತೀವಿ. ಸೊ ಹಾಗೆ ನಾವು ಇಲ್ಲಿ ನಾವು 3 ಬಿಡ್ತಾ ಹೋಗ್ತೀವಲ್ಲ, ಸೊ ನೆಕ್ಸ್ಟ್ ಅದನ್ನು 3 ಅದಕ್ಕೆ ಹಾಕ್ತಾ ಹೋಗ್ಬೇಕಷ್ಟೆ. ನಾನಿಲ್ಲಿ 16 ಮನೆ ತೋರ್ಸಕತ್ತೀನಿ. ನೀವು ಇದೇ ಥರ ಎಷ್ಟು ದೊಡ್ಡದು ಬೇಕಾದರೂ ಹಾಕೋಬೋದು. 24, 28, 30, 32 ಈ ಥರ ನೀವು ಸ್ಟಾರ್ಟಿಂಗ್ ಎಷ್ಟು ಮನೆ ಏನಾದರೂ ಹೆಚ್ಚಿಗೆ ಮಾಡ್ಕೊಂತ ಹೋದಂಗೆ ಮ್ಯಾಟು ದೊಡ್ಡದಾಕತಿ. ಬಟ್ 30 ಮನೆದು ಮ್ಯಾಟು ಮ್ಯಾಕ್ಸಿಮಮ್ ತುಂಬ ದೊಡ್ಡದಾಗುತ್ತೆ, ಅಷ್ಟು ಸಾಕು ಅನಿಸುತ್ತೆ. ಮ್ಯಾಟ್ ಎಷ್ಟು ದೊಡ್ಡದಾದರೂ ಮತ್ತು ಚಿಕ್ಕದಾದರೂ ರೂಲ್ಸ್ ಏನು ಚೇಂಜ್ ಆಗೋಲ್ಲ. ನೀವು ಇವಾಗ 30 ಮನೆದು ಮ್ಯಾಟ್ ಹಾಕ್ತೀರಿ ಅಂತ ಹೇಳಿದ್ರೆ ಸೇಮ್ ಅಲ್ಲಿ ಕೂಡ ಅಷ್ಟೇ. ಸೊ ಸ್ಟಾರ್ಟಿಂಗು ನಾನು ಯಾವ ಥರ ತೋರಿಸಿದ್ನಲ್ಲ ಆ ಥರ ಹಾಕಂತ ಹೋಗೋದು, ಅಲ್ಲಿ ಕೂಡ 3 ಬಿಡ್ತಾ ಹೋಗೋದು, ಹಾಕ್ತಾ ಹೋಗ್ಬೇಕಷ್ಟೆ ಸೇಮ್. ಅದು ಮ್ಯಾಟು ದೊಡ್ಡದಾಗುತ್ತೆ. ಇದು 16 ಮನೆದು ಒಂದು ಸ್ವಲ್ಪ ಚಿಕ್ಕದಾಗುತ್ತೆ ಅಷ್ಟೇ. ಸೊ ನಿಮಗೆ ಚಿಕ್ಕದು ಬೇಕಿದ್ರೆ ಚಿಕ್ಕದು, ತುಂಬ ದೊಡ್ಡದು ಬೇಕಿದ್ರೆ ದೊಡ್ಡದು, ಈ ಥರ ಹಾಕೋಬೋದು. ನೀವು ಮ್ಯಾಟ್ ಹಾಕೋದು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಪ್ರತಿ ಸರಿ ಸ್ಟಾರ್ಟಿಂಗ್ ಬಂದಾಗ ಸೊ 2 ಮನೆನ ಸೇರಿ ಹಾಕ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಆ ಥರ ಮಾಡೋಂಗಿಲ್ಲ, ಸಿಂಗಲ್ ಮನೆಗೆ ಹಾಕೋಂತ ಹೋಗೋದು. ಸೊ ಸ್ಟಾರ್ಟಿಂಗ್ ಅಷ್ಟೇ 2 ಮನೆಗೆ ಹಾಕೋದು.
ಸೊ ಈ ಥರ ಹಾಕ್ತಾ ಬಂದು, ಸೊ ನಿಮಗೆ ಇಲ್ಲಿ ನೀವು ಎಷ್ಟು ಮೂರು ಏನು ಬಿಟ್ಟಿರ್ತೀರಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಮಾಡೋವಾಗ ಅದನ್ನು ಇವಾಗ ಸೇರಿಸ್ತಾ ಹೋಗೋದಷ್ಟೇ ಅದಕ್ಕೆ. ಸೊ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಡಿಫ್ರೆನ್ಸ್. ಈಗ ನೋಡಿ ನಾನು 3 ಇಲ್ಲಿಂದ ಹಾಕ್ತಾ ಬಂದಿದ್ದೀನಲ್ಲ, ಸೊ ಇವಾಗ ಆ 3 ಮನೆ ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತೆ ವಾಪಸ್ ಹೋಗ್ತೀನಿ ಫ್ರಂಟಿಗೆ. ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ 3 ಮನೆ ತಗೊಂಡು ನೀವು ಅದಕ್ಕೆ ಸ್ವಲ್ಪ ಕೆಳಗಡೆ ಇರುತ್ತೆ, ಸೊ ನಿಮಗೆ ಹಾಕೋವಾಗ ಗೊತ್ತಾಗುತ್ತೆ ಒಂದು ಡಿಫ್ರೆನ್ಸು.
ಸೊ ನೀಟಾಗಿ ನೋಡಿದ್ರೆ ನಿಮಗೆ ಅರ್ಥ ಆಕತಿ. ಸೊ ಇವಾಗ ಬ್ಯಾಕಿಂದ ಫ್ರಂಟಿಗೆ ಬಂದರೆ ಒಂದು ಸ್ಟೆಪ್ಪು ಇಲ್ಲಿ ಕಂಪ್ಲೀಟ್ ಆಯಿತು ನೋಡಿ. ಒಂದು ಲೀಫ್ ಅಂತಲೇ ಕರಿಬೋದು ಇದನ್ನು. ಸೊ ಇವಾಗ ಒಂದು ಲೀಫ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಸೆಕೆಂಡ್ ಲೀಫ್ ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದು. ಸೊ ನೀವು ಇಲ್ಲಿ ಬೇರೆ ಕಲರ್ ಸ್ಯಾರಿ ಹಾಕ್ಕೊಳ್ಳಂಗಿದ್ರೆ ಇಲ್ಲಿಂದ ನೀವು ಅಟ್ಯಾಚ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಅದೇ ಸೀರೆನ ಕಂಟಿನ್ಯೂ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟು ಮತ್ತೆ ನಾವು ಅಪ್ಪಲ್ಲಿ ಹೋಗಬೇಕು. ಈಗ ನಾವು ಅಪ್ಪಲ್ಲಿ ಬಂದು ಡೌನಿಗೆ ಬಂದ್ವಿ, ಮತ್ತು ಇವಾಗ ಅಪ್ಪಲ್ಲಿ ಹೋಗಬೇಕು ಸ್ಟಾರ್ ಶೇಪ್ ಬರಬೇಕು ಅಂದರೆ. ಸೊ ನೆಕ್ಸ್ಟ್ ಅದಕ್ಕೆ ಏನು ಮಾಡಬೇಕು, ಈಗ ಸೆಕೆಂಡ್ ಲೀಫು ಫಸ್ಟ್ ಮನೆಗೆ ಹಾಕೋವಾಗ ಕಡ್ಡಿಗೆ ಬಟ್ಟೆ ಸುತ್ತಿ ಬಟ್ಟೆನ ಬಳಸ್ಕೊಂಡು ಹಾಕಿದರೆ ಮತ್ತೆ ನೆಕ್ಸ್ಟ್ ನಾವು ಅಪ್ಪಿಗೆ ಹೋಗೋದಕ್ಕೆ ಹೆಲ್ಪ್ ಆಕತಿ, ಆ ಶೇಪ್ ಬರ್ತೈತಿ. ಸೊ ಇದೇ ಥರನೇ ನೀವು ಮಾಡಿದರೆ ಮುಗೀತು. ನೆಕ್ಸ್ಟ್ ಇವಾಗ ಹಿಂದೆಗಡೆ ಕಾರ್ನರಲ್ಲಿ ಏನು ಮಾಡಬೇಕು, 3 ಮನೆನ ಬಿಡಬೇಕು. ಮತ್ತೆ ನೋಡಿ ಇವಾಗ ನಾನು ಹೆಣಿತಾ ಬಂದಿದ್ದೀನಿ. ಸೊ ಇಲ್ಲಿ ಲಾಸ್ಟಲ್ಲಿ 3 ಮನೆನ ಬಿಡ್ತೀನಿ ಇವಾಗ. ಸೊ 3 ಮನೆನ ಬಿಟ್ಟು ಟರ್ನ್ ಮಾಡ್ಕೊಂಡು ಮತ್ತೆ ಹೆಣಿತಾ ಹೋಗಬೇಕು ಫ್ರಂಟಿಗೆ. ಸೊ ಫ್ರಂಟಿಗೆ ಹೋದ್ಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ವಾಪಸ್ ಬರ್ತಾ ಸ್ಟಾರ್ಟಿಂಗ್ 1 ಮನೆಗೆ ಸೀರೆನ ಕಡ್ಡಿಗೆ ಸುತ್ತಾಕೊಂಡು ಹಾಕ್ತಾ ಬರಬೇಕು. ಇಲ್ಲಿ ಕಾರ್ನರಲ್ಲಿ ಮತ್ತೆ 3 ಮನೆನ ಬಿಡಬೇಕು. ಇದೇ ಥರ ಮಾಡಬೇಕು. ಅರ್ಧ ಮ್ಯಾಟ್ ಆದಮೇಲೆ ಏನು ಮಾಡಬೇಕು, ಡೌನಿಗೆ ಬರಬೇಕು. ಡೌನಿಗೆ ಬರೋವಾಗ ಏನು ಮಾಡಬೇಕು ಅಂತೇಳಿದರೆ, ನಾವು ಸ್ಟಾರ್ಟಿಂಗ್ 1 ಮನೆ ಸೇರಿ ನಾವು ಆವಾಗ ಹಾಕ್ತಿದ್ವಲ್ಲ ಆ ಥರ ಹಾಕಬಾರ್ದು. ಸೊ ನೆಕ್ಸ್ಟ್ ನಾನು ಈ ಮ್ಯಾಟ್ನ 30 ಮನೆದು ಹಾಕಿದ್ದೀನಿ. ಸೊ 30 ಮನೆ ತೋರಿಸೋದಕ್ಕೆ ತುಂಬಾ ಲೆಂತಿ ಆಗುತ್ತೆ, ಹೆವಿ ಆಕತಿ ಅಂತೇಳಿ ನಾನು ಇದೇ ಥರ ಸೇಮ್ ಮೆಥಡ್ಡೇ ಅದು 16 ಮನೆದು. ಸೊ 30 ಮನೆದು ನೀವು ಹಾಕಿದರೆ ಇಷ್ಟು ದೊಡ್ಡದಾಗ್ತೈತಿ. ಇದನ್ನು ಹಾಕೋದು ಕೂಡ ಅದೇ ಮೆಥಡೇ, ಬಟ್ ದೊಡ್ಡದಷ್ಟೇ. ನಾವಲ್ಲಿ 16 ಮನೆ ಹಾಕ್ಕೊಂಡಿದ್ವಿ ಸ್ಟಾರ್ಟಿಂಗ್, ಇಲ್ಲಿ 30 ಮನೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಆಲ್.